ಸರ್ಪ ಬೆಳಗಿನ ಜಾವದಲ್ಲಿ ಕೋಳೆ ಕೂಗುವುದು ತನ್ನ ವೇಳೆಗಾಗಿ, ಮಧ್ಯಾಹ್ನ ಟೈಮ್ನಲ್ಲಿ ಕತ್ತೆ ಒದರುವುದು ತನ್ನ ಸಮಯಕ್ಕಾಗಿ. ಆದರೆ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಹಾಲಿಗೆ ಎಂಬ ಗ್ರಾಮದಲ್ಲಿ ಕುಕ್ಕಂಡ ಸಮಯದಲ್ಲಿ ಯಾರಾದರೂ ಭಕ್ತರು ಗಲಾಟೆ ಹಾಕಿದ್ದಾದರೆ ಅವರು ಮುಂದಿನ ಜನ್ಮದಲ್ಲಿ ಸರ್ಪ ಪ್ರತಿ ಶನಿವಾರ ದಿವಸಕ್ಕೊಮ್ಮೆ ಹಾಲಿಗೆ ಹನುಮಂತ ದೇವರ ಗುಡಿಗೆ ಏತಕ್ಕೆ ಹೋಗುತ್ತಾರೆ. ಈ ಹಾಲಿಗೆ ಹನುಮಂತ ದೇವರ ಗುಡಿಗೆ ಏತಕ್ಕೆ ಹೋಗುತ್ತಾರೆ. ದಿವಸ ಮುನಿಯು ಭೂಲೋಕ ಸಂಚಾರ ಮಾಡುತ್ತಿರುವ ಸಮಯದಲ್ಲಿ ಇತ್ತಲ ಶ್ರೀರಾಮಚಂದ್ರ ಭಕ್ತನಾದ ಹನುಮಂತ ದೇವರು ಸೇತುವೆ ಕಟ್ಟುವ ಸಲುವಾಗಿ ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತುಕೊಂಡು ಹೋಯ್ತಿದ್ದರು. ಇದನ್ನು ಕಂಡು ನಾರದನು ಶನಿದೇವನಿಗೆ ಹೇಳ್ತಾನೆ, ಎಲ್ಲ ಶನಿದೇವನು ಇದುವರೆಗೂ ದೇವಮಾನವರನ್ನು ದಾನಮಾನವರನ್ನು ಪರಿಪರಿಯಾಗಿ ಕಾಡಿ ಬಂದಿರುವೆ. ಆದರೆ ಭೂಲೋಕದಲ್ಲಿ ಅದು ಹಾಲಿಗೆ ಗ್ರಾಮದಲ್ಲಿ ಹನುಮಂತ ದೇವರು ಏಕೆ ಕಂಡು ಕೇಳ್ತಾನೆ. ಆಗ ಶನಿದೇವನು ಹೇಳ್ತಾನೆ, ಹೌದು ಮುನೀಶ್ವರನೇ, ನಾನು ಈಗಲೇ ಹಾಲಿಗೆ ಗ್ರಾಮಕ್ಕೆ ಹೋಗಿ ಹಾಲಿಗೆ ಗ್ರಾಮದ ಹನುಮಂತ ದೇವರನ್ನು ಪರಿಪರಿಯಾಗಿ ಕಾಣಬರು ಎಂದು ಸರ್ವವೇಗದಲ್ಲಿ ಧರಿಗೆ ಬಂದು ನಿಂತಪ್ಪ. ಹಾಲಿಗೆ ಹನುಮಂತ ದೇವರು ಕಟ್ಟುವ ಸಲುವಾಗಿ ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತುಕೊಂಡು ಹೋಯ್ತಿದ್ದನು. ಹೇಳ್ತಾನೆ, ಶನಿದೇವರು ಈ ಹನುಮಂತ ದೇವರಿಗೆ ಮುಂದೆ ಬಂದು ನಿಂತು, ಎಲ್ಲ ಹನುಮಂತ ದೇವರೇ, ನಾನು ಬಂದಿದ್ದು ನಿನ್ನ ಕಣ್ಣಿಗೆ ಕಾಣಿಲ್ಲ ಎಂದು ಕೇಳ್ತಾನೆ. ಹೌದು ಮುನೀಶ್ವರನೇ, ನಾನು ಈಗ ಶ್ರೀರಾಮಚಂದ್ರ ಸೇವೆ ಕಾರ್ಯದಲ್ಲಿ ನಿರತನಾಗಿದ್ದೇನೆ. ಆದ್ದರಿಂದ ನಿನಗೆ ಸತ್ಕಾರ ಮಾಡಲಿಕ್ಕೆ ಸಮಯ ಇರುವುದೆಂದು ಹೇಳ್ತಾನೆ. ಆಗ ಶನಿದೇವನು ಹೇಳ್ತಾನೆ, ನನಗೆ ನಿನ್ನ ಮಾತ ಬೇಕಾಗಿಲ್ಲ, ಸತ್ಕಾರ ಬೇಕೆಂದು ಹೇಳ್ತಾನೆ. ಆವಾಗ ಹನುಮಂತ ದೇವರು ಶನಿದೇವನಿಗೆ ಹೇಳ್ತಾನೆ, ಹಾಗಾದರೆ ನನ್ನ ತೊಡೆಗಳ ಮೇಲೆ ನನ್ನ ಭುಜಗಳ ಮೇಲೆ ದೊಡ್ಡ ದೊಡ್ಡ ಬಂಡೆಗಳಿವೆ. ಆದ್ದರಿಂದ ನನ್ನ ತಲೆಯ ಮೇಲೆ ಏನಿರುವುದಿಲ್ಲ ಎಂದು ಈ ಹಾಲಿಗೆ ಗ್ರಾಮ ಹನುಮಂತ ದೇವರು ಶನಿದೇವನಿಗೆ ಹೇಳ್ತಾನೆ. ಶನಿದೇವರು ಹಿಂದೆ ಮುಂದೆ ವಿಚಾರ ಮಾಡಿದೆ ಆ ಹನುಮಂತ ದೇವರ ತಲೆ ಮೇಲೆ ಹತ್ತುಕೊಳ್ತಾನೆ. ಆವಾಗ ನಮ್ಮ ಹನುಮಂತ ದೇವರು ಒಂದು ಒಳ್ಳೆಯ ಉಪಾಯವನ್ನು ಮಾಡಿ ಆ ಶನಿದೇವರ ತಲೆಯ ಮೇಲೆ ಒಂದು ದೊಡ್ಡ ಬಂಡೆಗಳಿಡುತ್ತಾನೆ. ಆವಾಗ ಹನುಮಂತ ದೇವರು ಸ್ವಲ್ಪ ಮುಂದಕ್ಕೆ ಹೋಗುವಷ್ಟರಲ್ಲಿ ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗುವಷ್ಟರಲ್ಲಿ ಈ ಶನಿದೇವನಿಗೆ ಸಾಕು ಬೇಕಾಗಿ ಹೋಗಿದೆ. ಇದೆಂತ ಹೊತ್ತು ಬಂತಪ್ಪ ಈ ಹಾಲಿಗೆ ಗ್ರಾಮದಲ್ಲಿ. ಇದುವರೆಗೂ ನಾನು ದೇವಮಾನವರನ್ನು ದಾನಮಾನವರನ್ನು ಎಲ್ಲರನ್ನು ಪರಿಪರಿಯಿಂದ ಕಾಡಿ ಬಂದಿರುವೆ. ಆದರೆ ಈ ಹಾಲಿಗೆ ಗ್ರಾಮದಲ್ಲಿ ಈ ಹನುಮಂತ ದೇವರನ್ನು ಕಾಡುತ್ತಿರುವನಲ್ಲ ಎಂದು ಗೋಳಾಡ ಹತ್ತಿದ್ರು. ಹನುಮಂತ ದೇವರೇ, ನನ್ನ ತಲೆ ಮೇಗಲ ಬಂಡೆಗಳು ಬಲು ಭಾರವಾಗಿದೆ, ಬೇಗ ನಿಲ್ಲಿಸಿಕೊಂಡು ಹೇಳ್ತಾನೆ. ಆವಾಗ ಹನುಮಂತ ದೇವರು ಹೇಳ್ತಾರೆ, ಏನು
ಮಾತನಾಡಬೇಡ, ಸುಮ್ಮನೆ ಕೂತುಕೊಂಡು ಹೇಳ್ತಾನೆ. ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗುವಷ್ಟರಲ್ಲಿ ಶನಿದೇವರಿಗೆ ಸಾಕು ಬೇಕಾಗಿ ಹೋಗಿ, ಏ ಹನುಮಂತ ದೇವರೇ, ನನಗೆ ತೆರೆಯ ಮೇಗಲ ಬಂಡು ಬಲು ಭಾರವಾಗಿರುವುದು, ಬೇಗ ನಿಲ್ಲಿಸಿಕೊಂಡು ಹೇಳ್ತಾನೆ. ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗುವಷ್ಟರಲ್ಲಿ ನಾನು ಕಟ್ಟುವ ಸೇತುವೆ ಸ್ಥಳ ಬಂದಿತ್ತು. ಆವಾಕೆ ಹನುಮಂತ ದೇವರು ಮೊದಲು ತನ್ನ ತೊಡೆಗಳ ಮೇಲೆ ಬಂಡೆಗಳನ್ನು ಕೆಳಗಿಳಿಸಿಕೊಳ್ತಾನೆ. ಆಮೇಲೆ ಭುಜಗಳ ಬಂಡೆಗಳನ್ನು ಕೆಳಗಿಳಿಸಿಕೊಳ್ತಾನೆ. ಮತ್ತಷ್ಟು ಈಗ ಶನಿದೇವನಿಗೆ ಸಾಕು ಬೇಕಾಗಿ ಹೋಗಿತ್ತು. ಮೆಲ್ಲಗೆ ಹನುಮಂತ ಶನಿದೇವರ ತಲೆ ಮೇಗಳ ಬಂಡೆಗಳನ್ನು ಕೆಳಗಿಳಿಸಿಕೊಳ್ಳುತ್ತಾನೆ. ಆವಾಗ ಶನಿದೇವರು ಈ ಹಾಲಿಗೆ ಹನುಮಂತ ದೇವರಿಗೆ ಹೇಳ್ತಾನೆ, ಹನುಮಂತ ದೇವರೇ, ಇನ್ನ ಮುಂದೆ ನಿನ್ನ ಗೋಜಿಗೆ ಬರುವುದಿಲ್ಲ, ನಿನ್ನನ್ನು ಕಾಡುವುದಿಲ್ಲ. ಅದು ಅಲ್ಲದೆ ಪ್ರತಿ ಶನಿವಾರ ದಿವಸಕ್ಕೊಮ್ಮೆ ಯಾರು ನಿನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಅಂಥವ್ರನ್ನು ಕಾಡುವುದಿಲ್ಲ. ಅದು ಅಲ್ಲದೆ ಪ್ರತಿ ಶನಿವಾರ ದಿವಸಕ್ಕೊಮ್ಮೆ ನಿನಗೆ ಸಲ್ಲಿಸುವ ಪೂಜೆವು ಭೂಲೋಕದಲ್ಲಿ ಅಗ್ರಸ್ಥಾನ ಹೋಗಲೆಂದು ಆಶೀರ್ವಾದ ಮಾಡಿದನು. ಅಂದಿನಿಂದ ಇಂದಿನವರೆಗೂ ಪ್ರತಿ ಶನಿವಾರ ದಿವಸಕ್ಕೊಮ್ಮೆ ಯಾರು ಹನುಮಂತ ದೇವರ ಗುಡಿಗೆ ಹೋಗಿ